ಬದಲಾದ ಕಾಲಮಾನದಲ್ಲಿ ತುಂಬು ಕುಟುಂಬಗಳು ಅಂದ್ರೆ ಅವಿಭಕ್ತ ಕುಟುಂಬಗಳು ಕಡಿಮೆಯಾಗ್ತಾ ಇದ್ದು ಎಲ್ಲೆಡೆ ವಿಭಕ್ತ ಕುಟುಂಬಗಳೇ ಹೆಚ್ಚಾಗಿ ಕಾಣ ಸಿಗ್ತವೆ. ಅವಿಭಕ್ತ ಅಂದ್ರೆ ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಮತ್ತವರ ಮಕ್ಕಳು ಎಲ್ಲರೂ ಒಂದೇ ಸೂರಿನಡಿ ಬದುಕ್ತಾ ಇದ್ರು. ಅಲ್ಲಿ ಕುಟುಂಬದವರೇ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು. ಇದೀಗ ವಿಭಕ್ತ ಕುಟುಂಬಗಳಲ್ಲಿ ಕೇವಲ ಗಂಡ ಹೆಂಡತಿ, ಅವರ ಇಬ್ಬರು ಮಕ್ಕಳು, ಬಹುತೇಕ ಕಡೆ ಅವರ ಒಂದು ಮಗು ಮಾತ್ರ ಇರೋದನ್ನ ಕಾಣ್ತೇವೆ. ಇದರೊಂದಿಗೆ ಪತಿ ಪತ್ನಿ ಇಬ್ಬರೂ ಕೆಲಸಕ್ಕೆ ಹೋಗೋದ್ರಿಂದ ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಳ್ಳಲು ಯಾರೂ ಇರದ ಪರಿಸ್ಥಿತಿಯಲ್ಲಿ ಅವರನ್ನ ಡೇ ಕೇರ್ಗೆ ಬಿಡೋದು ಸಾಮಾನ್ಯ ಸಂಗತಿ. ನೀವು ನಿಮ್ಮ ಮಗುವನ್ನ ಡೇ ಕೇರ್ಗೆ ಕಳುಹಿಸುವ ಮೊದಲು ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಹಾಗೂ ಕೆಲವು ಪ್ರಮುಖ ಸುರಕ್ಷತಾ ಕ್ರಮಗಳನ್ನ ಪರಿಶೀಲಿಸೋದು ಅತ್ಯಗತ್ಯ. ಎಲ್ಲಾ ರೀತಿಯಲ್ಲೂ ಮಕ್ಕಳ ಸೇಫ್ಟಿ ಬಗ್ಗೆ ಯೋಚಿಸಿ ಒಂದೊಳ್ಳೆ ಡೇ ಕೇರ್ಗೆ ಸೇರಿಸಿದಾಗ್ಯೂ ಅಲ್ಲಿ ನಿಮ್ಮ ಮಗುವನ್ನ ಸರಿಯಾಗಿ ನೋಡಿಕೊಳ್ಳದಿದ್ದಾಗ ಮಗುವಿನ ಸುರಕ್ಷತೆಯಲ್ಲಿ ಡೇ ಕೇರ್ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ರೆ ಪೋಷಕರು ಏನ್ ಮಾಡಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಅನ್ನೋ ಬಗ್ಗೆ ಅರಿವು ಹೊಂದಿರುವುದು ಅತ್ಯಗತ್ಯ. ಡೇ ಕೇರ್ ಅಂದ್ರೆ ಏನು? ಡೇ ಕೇರ್ ಮಕ್ಕಳ ಆರೈಕೆ ಕೇಂದ್ರಗಳು ತಂದೆ ತಾಯಿಯ ಅನುಪಸ್ಥಿತಿಯಲ್ಲಿ ಪುಟ್ಟ ಮಕ್ಕಳನ್ನ ಸುರಕ್ಷಿತವಾಗಿ ದಿನಪೂರ್ತಿ ಆರೈಕೆ ಮಾಡುವ ಹಾಗೂ ಇದರೊಂದಿಗೆ ದೈನಂದಿನ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ಆರಂಭಿಕ ಕಲಿಕಾ ಚಟುವಟಿಕೆಗಳನ್ನ ಕಲಿಸುವ ಸ್ಥಳಗಳು. ದೆಹಲಿ, ಮುಂಬೈ, ಹೈದರಾಬಾದ್, ಚೆನ್ನೈನಂತಹ ನಗರಗಳಲ್ಲಿ ಮಾತ್ರವಲ್ಲದೆ ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡಗಳಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಪೋಷಕರಿಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ರೆ ತಮ್ಮ ಮಕ್ಕಳನ್ನ ಇಂತಹ ಡೇ ಕೇರ್ ಕೇಂದ್ರಗಳಲ್ಲಿ ಬಿಡ್ತಾರೆ. ಡೇ ಕೇರ್ಗಳಲ್ಲಿ ದಿನವಿಡೀ ನೋಡಿಕೊಳ್ಳಲು, ಅರ್ಧ ದಿನ ನೋಡಿಕೊಳ್ಳಲು, ದಿನಕ್ಕೆ ಇಷ್ಟು ಗಂಟೆಗಳ ಕಾಲ ನೋಡಿಕೊಳ್ಳಲು ಎಂದು ನಿಗದಿತ ಅವಧಿಗೆ ತಕ್ಕಂತೆ ಶುಲ್ಕ ಪಾವತಿಸಬೇಕಾಗತ್ತೆ. ಕೆಲವು ದೊಡ್ಡ ದೊಡ್ಡ ಕಂಪನಿಗಳು ಉದ್ಯೋಗಿಗಳು ಕೆಲಸ ಮಾಡುವಾಗ ತಮ್ಮ ಮಕ್ಕಳ ಬಗ್ಗೆ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಇರುವಂತೆ ಅನುಕೂಲವಾಗುವಂತೆ ಉದ್ಯೋಗದ ಸ್ಥಳದಲ್ಲಿಯೇ ವರ್ಕಿಂಗ್ ಅವರ್ಸ್ ಅಲ್ಲಿ ಡೇ ಕೇರ್ ಸೌಲಭ್ಯವನ್ನ ಸಹ ಒದಗಿಸ್ತವೆ. ಅಲ್ಲಿ ಆ ಕಂಪನಿಯ ನೌಕರರು ತಮ್ಮ ಕೆಲಸದ ಅವಧಿಯಲ್ಲಿ ಕೆಲಸಕ್ಕೆ ಬರುವಾಗ ಮಗುವನ್ನ ಕರೆತಂದು ಡೇ ಕೇರ್ನಲ್ಲಿ ಬಿಟ್ಟು ಹೋಗ್ತಾರೆ. ಮತ್ತೆ ತಮ್ಮ ಕೆಲಸ ಮುಗಿದ ನಂತರ ಮಗುವನ್ನ ಕರೆದುಕೊಂಡು ಹೋಗ್ತಾರೆ. ಆದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿರುವ ಕ್ಯಾಪ್ ಜೆಮಿನಿ ಎಂಬ ಐಟಿ ಕಂಪನಿಯಲ್ಲಿರುವ ಡೇ ಕೇರ್ ಸೆಂಟರ್ನಲ್ಲಿ ಅಲ್ಲಿನ ಸಿಬ್ಬಂದಿ 2 ರಿಂದ 3 ವರ್ಷದ ಮಗುವಿನ ಮೇಲೆ ಮೆರೆದಿರುವ ದೌರ್ಜನ್ಯದ ವಿಡಿಯೋ ವೈರಲ್ ಆಗ್ತಾ ಇದ್ದು ಇದು ಎಂಥವರ ಕರುಳನ್ನು ಸಹ ಚುರನ್ನುವಂತೆ ಮಾಡಿದೆ. ವೈರಲ್ ವಿಡಿಯೋದಲ್ಲಿ ಡೇ ಕೇರ್ನಲ್ಲಿ ಮಗುವನ್ನ ಹೆದರಿಸುವ ಸಲುವಾಗಿ ಶೌಚಾಲಯದಲ್ಲಿ ಬಂಧಿಸುವುದು, ನೆಲದ ಮೇಲೆ ಬಿದ್ದು ಅಳುತ್ತಾ ಒದ್ದಾಡ್ತಾ ಇದ್ರೂ ಕರುಣೆ ಇಲ್ಲದೆ ಇರುವುದು, ಟಾಯ್ಲೆಟ್ ಕಮೋಡ್ ಮೇಲೆ ಕೂರಿಸಿ ಮಗುವಿಗೆ ಜೆಟ್ ಸ್ಪ್ರೇ ಬಳಸಿ ಬಾಯಿಗೆ ನೀರು ಸಿಂಪಡಿಸ್ತಾ ಇರುವುದು, ಅಲ್ಲದೆ ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ನಲ್ಲಿ ಒಳಗೆ ಕೂರಿಸಿ ಹೆದರಿಸ್ತಾ ಇರುವ ದೃಶ್ಯದ ತುಣುಕುಗಳನ್ನು ನೋಡಿದ್ರೆ ಹೃದಯ ಹಿಂಡಿದಂತಾಗತ್ತೆ. ಹೌದು, ಪೋಷಕರ ಅನುಪಸ್ಥಿತಿಯಲ್ಲಿ ಪುಟ್ಟ ಪುಟ್ಟ ಕಂದ ಮಗಳಿಗೆ ಅವರೇ ರಕ್ಷಕರಾಗಿ ಪೋಷಕರಾಗಿ ಆರೈಕೆ ಮಾಡಬೇಕಿರುವ ಡೇ ಕೇರ್ ಸಿಬ್ಬಂದಿ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ನೀಡೋ ಬದಲಿಗೆ ಕೆಟ್ಟದಾಗಿ ವರ್ತಿಸುವುದು ಅವರ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂದು ಮಕ್ಕಳ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇಡೀ ವಿಶ್ವದಾದ್ಯಂತ ಸುಮಾರು 50ಕ್ಕೂ ಹೆಚ್ಚು ದೇಶಗಳಲ್ಲಿ ಪಸರಿಸಿರುವ ಟೆಕ್ ದೈತ್ಯ ಕಂಪನಿಗಳಲ್ಲಿ ಒಂದಾದ ಕ್ಯಾಪ್ ಜೆಮಿನಿಯಂತಹ ಕಂಪನಿಯಲ್ಲಿರುವ ಡೇ ಕೇರ್ ಸ್ಥಿತಿಯೇ ಹೀಗಿರುವಾಗ ಸಾಮಾನ್ಯವಾಗಿ ಮನೆಯ ಅಕ್ಕಪಕ್ಕದಲ್ಲಿರುವ ಡೇ ಕೇರ್ಗಳ ಸ್ಥಿತಿ ಹೇಗಿರಬೇಡ. ಇಂತಹ ಸ್ಥಿತಿಯಲ್ಲಿ ಯಾರನ್ನು ನಂಬಿ ಮಕ್ಕಳನ್ನ ಡೇ ಕೇರ್ಗಳಲ್ಲಿ ಬಿಡಬೇಕು ಅನ್ನೋ ಪ್ರಶ್ನೆ ಪೋಷಕರನ್ನ ಕಾಡದೇ ಇರುವುದಿಲ್ಲ. ಡೇ ಕೇರ್ನಲ್ಲಿ ಅಲ್ಲಿನ ಸಿಬ್ಬಂದಿ ನಿಮ್ಮ ಮಕ್ಕಳ ಬಗ್ಗೆ ಸರಿಯಾಗಿ ಕೇರ್ ತೆಗೆದುಕೊಳ್ಳದಿದ್ರೆ, ಅವರನ್ನ ಕೆಟ್ಟದಾಗಿ ನಡೆಸಿಕೊಂಡ್ರೆ, ಮಕ್ಕಳ ಮೇಲೆ ಯಾವುದೇ ರೀತಿಯ ದೈಹಿಕ ಮಾನಸಿಕ ದೌರ್ಜನ್ಯ ಮಾಡಿದ್ರೆ ಅವರ ವಿರುದ್ಧ ನೀವು ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳಬಹುದು. ಇದಕ್ಕಾಗಿ ಮೊದಲು ಪೋಷಕರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು. ಜೊತೆಗೆ ಡೇ ಕೇರ್ ಕೇಂದ್ರದ ವಿರುದ್ಧ ಸ್ಥಳೀಯ ಮಕ್ಕಳ ರಕ್ಷಣಾ ಅಧಿಕಾರಿ ಅಥವಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ದೂರು ದಾಖಲಿಸಬೇಕಾಗತ್ತೆ. ಈ ಸಂಬಂಧ ಕಾನೂನಾತ್ಮಕವಾಗಿ ಹೋರಾಡಲು ವಕೀಲರ ಸಹಾಯವನ್ನ ಪಡೆಯಬಹುದು. ಜೊತೆಗೆ ನಿಮ್ಮ ಮಗುವನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅವರ ಆರೋಗ್ಯದ ಸ್ಥಿತಿಯ ಬಗ್ಗೆ ನಿಗಾ ವಹಿಸಿ.